ಆಧಾರದ ಮೇಲೂ ಕೂಡ ಈ ಒಂದು ಭಯ ತನ್ನ ಪ್ರಮಾಣವನ್ನ ತೀವ್ರತೆಯನ್ನ ಜಾಸ್ತಿ ಮಾಡ್ಕೋಬಹುದು. ಈ ತರದ ಭಯಗಳೇನಿದ್ದಾವೆ, ಸಾವಿನ ಭಯ ಕೂಡ ಮೂಲಭೂತವಾದಂತಹ ಭಯವೇ, ತರ್ಕನೂ ಇದೆ. ಅದು ಮೂಲಭೂತವಾಗಿ ನಮ್ಮ ಹುಟ್ಟಿನಿಂದ ನಮಗೆ ಬಂದಿರತಕ್ಕಂಥ ಭಯ. ಹಾಗಾಗಿ ಇದು ಆರೋಗ್ಯಕರ ಭಯ ಅಂತ ಹೇಳ್ತೀವಿ, ಅಪೇಕ್ಷಣೀಯ ಭಯ ಅಂತ ಹೇಳ್ತೀವಿ. ಕತ್ಲಲ್ಲಿ ಓಡಾಡಬೇಡಿ, ಮೂಲಭೂತವಾಗಿ ಬಂದಿರತಕ್ಕಂಥ ಭಯ. ಯಾಕೆ ಕತ್ತಲಿನಲ್ಲಿ ಅಪಾಯ ಆಗ್ಬೇಕು. ಸೊ ಮೂಲಭೂತ ಭಯಗಳನ್ನು ನಾವು ತಪ್ಪಿಸ್ಕೊಡ್ಲಿಕ್ಕಾಗಲ್ಲ, ಅವುಗಳನ್ನ ರೀಪ್ರೋಗ್ರಾಮ್ ಮಾಡ್ಲಿಕ್ಕೂ ಆಗೋದಿಲ್ಲ. ಮುಂದಿನ ಭಯ ಯಾವ್ದಪ್ಪ ಅಂತ ಹೇಳಿದ್ರೆ ಅತಾರ್ಕಿಕ ಭಯ. ಬಹುತೇಕ ವಂಚನೆಗೆ, ಬಹುತೇಕ ಮೋಸಗಳಿಗೆ ಮನುಷ್ಯನ ದುರಾಸೆ ಎಷ್ಟು ಕಾರಣವೋ ಈ ತರ್ಕಹೀನ ಭಯ ಕೂಡ ಅಷ್ಟೇ ಕಾರಣ. ಈಗ ಭಯದ ಬೇರೆ ಬೇರೆ ವಿಧಗಳನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಪರೀಕ್ಷೆಯ ಕುರಿತಾಗಿ ನಮಗೆ ಇರ್ತಕ್ಕಂಥ ಭಯಗಳೇನು ಅನ್ನೋದನ್ನ ಪಟ್ಟಿ ಮಾಡ್ಕೊಳ್ಳೋಣ. ಮುಂದಿನ ಸ್ಲೈಡ್.